ಸೋತ ಅಭ್ಯರ್ಥಿಗಳ ಸಭೆ ನಡೆಸಿದ ಬಿವೈ ವಿಜೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಅಲ್ಲದೆ ಯಾರು ಕೂಡ ಆತ್ಮಸಾಕ್ಷಿಯಾಗಿ ಆ ಸಭೆಗೆ ಹೋಗಿಲ್ಲ ಅಂತ ಬಿಜೆಪಿ ಒಳಗುದ್ದಾಟ ಮುಂದುವರೆಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಬಿಜೆಪಿ ಅಂತರ್ಯುದ್ಧ ನ್ಯೂಸ್ ಟಾಪ್ನಲ್ಲಿ. ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟಿನ ಕೊರತೆ ಇನ್ನಿಲ್ಲದಂತೆ ಕಾಡ್ತಿದೆ. ವಿಜೇಂದ್ರ ಹಾಗೂ ರೆಬಲ್ ಶಾಸಕ ಯತ್ನಾಳ್ ಬಣದ ನಡುವಿನ ಕಿಚ್ಚು ಧಗಧಗ ಅಂತಿದೆ. ಮೊನ್ನೆಯಷ್ಟೇ ವಿಜೇಂದ್ರ ಸೋತ ಅಭ್ಯರ್ಥಿಗಳ ಸಭೆ ನಡೆಸಿದ್ರು. ಈ ಸಭೆಗೆ ಯತ್ನಾಳ್ ತಿರುಗೇಟು ನೀಡಿದ್ದು, ಶಾಸಕರ ಸೋಲಿಗೆ ಕಾರಣ ಯಾರು ಅನ್ನೋದು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಅಂತ ತಿರುಗೇಟನ್ನ ನೀಡಿದ್ದಾರೆ. ರಾಜ್ಯ ಕೇಸರಿ ಬ್ರಿಗೇಡ್ನಲ್ಲಿ ಆಂತರಿಕ ಕಚ್ಚಾಟ ದಿನೇ ದಿನೇ ಹೆಚ್ಚಾಗ್ತಿದೆ. ಎರಡು ಬಣಗಳ ಗುದ್ದಾಟ, ಹೈಕಮಾಂಡ್ ಮೌನಕ್ಕೆ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ. ಸಾಲದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ. ಈ ನಡುವೆ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮೊನ್ನೆ ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಯಿತು. ರಾಜ್ಯದಲ್ಲಿ ನಾಯಕರಿಗೆ ನೀಡಿರುವ ಹೊಣೆಗಾರಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸಭೆಯ ಮೂಲಕ ಬಿವೈ ವಿಜೇಂದ್ರ ಸಂದೇಶ ರವಾನಿಸಿದ್ದಾರೆ. ಎಲ್ಲರೂ ಸೇರಿ ಪಕ್ಷವನ್ನ ಮತ್ತೆ ಕಟ್ಟೋಣ, ಪಂಚಾಯಿತಿ ಚುನಾವಣೆಗೆ ಎಲ್ಲರೂ ಸಜ್ಜಾಗುವಂತೆ ಬಿವೈ ವಿಜೇಂದ್ರ ಕರೆ ಕೊಟ್ಟಿದ್ದಾರೆ. ವಿಜಯೇಂದ್ರ ಕರೆದಿದ್ದ ಸಭೆಗೆ ಶಾಸಕ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, 17 ಜನ ನನಗೆ ಫೋನ್ ಮಾಡಿದ್ರು, ಯಾರು ಆತ್ಮಸಾಕ್ಷಿಯಾಗಿ ಸಭೆ ಹೋಗಿಲ್ಲ, ಅವರೆಲ್ಲ ಮಾಜಿಗಳಾಗಲು ಕಾರಣ ಯಾರು? ಅದರ ಹಿಂದೆ ಇದ್ದದ್ದು 2 ಕೈಗಳ ಇಲ್ಲ 4 ಕೈಗಳ ಅನ್ನೋದು ನಿನ್ನೆಯ ಸಭೆಯಲ್ಲಿ ಆತ್ಮಾವಲೋಕನ ಆಗ್ಬೇಕಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದವ್ರು ಯಾರು? ಅವ್ರ ಮಾಜಿ ಆಗ್ಲಿಕ್ಕೆ ಕಾರಣ ಯಾರು? ಅದು ಆತ್ಮಾವಲೋಕನ ಅಲ್ಲಿ ಆಗ್ಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ರಿಂದ ನಮ್ಮ ಸರ್ಕಾರ ಹೋಗಿತ್ತು. ಮಾಜಿ ಆಗಿದ್ದಾರೆ, ಅವರೆಲ್ಲ ಆರ್ಚಿ ಬಂದಿದ್ದು ನಾವು ಸರ್ಕಾರನಾಗಿರ್ತೀವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ? ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟಕ್ಕೆ ವಿಜಯೇಂದ್ರ ಬರಲಿಲ್ಲ ಯಾಕೆ ಗೊತ್ತಾ ಅಂತ ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ನಿಮ್ಮ ತಂದೆಯವರದ್ದು ಎಲ್ಲ ತೆಗೆದುಕೊಳ್ಳುತ್ತೇವೆಂದು ವಿಜಯೇಂದ್ರಗೆ ಬೆದರಿಕೆ ಹಾಕಿದ್ರಂತೆ ಅಂತ ಹೇಳಿದ್ದಾರೆ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ, ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ತಡಿ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರು ಪ್ರಿಯಾಂಕಾ ಖರ್ಗೆ ಅವ್ರು ಧಮಕಿ ಕೊಟ್ಟು, ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲಾನು ತೆಗಿತೀನಿ ಅಂತ ಭಯ, ಈ ರೀತಿ ಭಯದಿದೆ. ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ನಡುವಿನ ಸಮರ ಜಗಜ್ಜಾಹೀರಾಗಿದೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಸಮರ್ಥಿಸಿಕೊಳ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ನಮ್ಮದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ನಮ್ಮದೇನು ಬಹಳ ದೊಡ್ಡ ಇಲ್ಲ. ಹೈಕಮಾಂಡ್ ಈಗಾಗಲೇ ಅದರ ಬಗ್ಗೆ ವಿಚಾರ ಮಾಡಿದೆ. ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಪರಿಹರಿದೆ. ಮತ್ತೊಂದು ಬ್ರಿಗೇಡ್ ತಯಾರು ಮಾಡಿದ್ದಾರೆ, ಅದ್ರ ಬಗ್ಗೆನೂ ನಾವೆಲ್ಲ ಚಿಂತನೆ ಮಾಡ್ತೀವಿ. ಬಿಜೆಪಿ ಪ್ರಜಾಪ್ರಭುತ್ವವನ್ನ ನಂಬಿರುವ ಪಕ್ಷ, ಎಲ್ಲರಿಗೂ ಅವರದ್ದೇ ಆದ ಅಭಿಪ್ರಾಯ ಇರುತ್ತೆ ಅಂತ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರನ್ನ ಕೇಂದ್ರೀಕರಿಸಿಕೊಂಡ ಪಕ್ಷವಾಗಿದೆ ಅಂತ ಹೇಳಿದ್ದಾರೆ. ನಮ್ಮದು ಡೆಮಾಕ್ರೆಟಿಕ್ ಪಕ್ಷ, ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಇದೆ. ಒಂದು ಲೀಡರ್ಶಿಪ್ಗೆ ಎಲ್ಲರೂ ಒಪ್ಕೊಳ್ತೀವಿ, ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ಸೊ ನನ್ನ ಪ್ರಕಾರ BJP ಕರ್ನಾಟಕದಲ್ಲಿ ಇವಾಗಿಂದ ಯಾವಾಗ ಎಲೆಕ್ಷನ್ ಬಂದಿತ್ತು ಕೂಡ BJP ಬಂದೇ ಬರುತ್ತೆ. ಬಿಜೆಪಿಯಲ್ಲಿ ನಡೆಯುತ್ತಿರುವ ಆಂತರಿಕ ಕಚ್ಚಾಟ ವಿಚಾರದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಂತರ ಕಾಯ್ದುಕೊಂಡಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಂಡ ದೆಹಲಿಯಲ್ಲಿ ದಳಪತಿಯನ್ನ ಭೇಟಿ ಮಾಡಿ ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿ ಈ ವಿಚಾರ ಪ್ರಸ್ತಾಪಿಸುವಂತೆ ಮನವಿ ಮಾಡಿದ್ರು. ಆದ್ರೆ HDK ನನ್ನಿಂದ ಆಗಲ್ಲ, ನಾನು ಈ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ ದೋಸ್ತಿ ನಾಯಕರಿಗೆ ಹೇಳಿದ್ದಾರಂತೆ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುತ್ತಾ ಅನ್ನೋದು ಇನ್ನೂ ನಿಗೂಢವಾಗಿದೆ. ಮೊನ್ನೆ ನಡೆದ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಯ್ತಾ ಅನ್ನೋ ಕುತೂಹಲ ಮೂಡಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಅಖಾಡಕ್ಕೆ ಇಳಿತಾರ ಅನ್ನೋ ಉತ್ತರವನ್ನ ಕೊಟ್ಟಿಲ್ಲ ಎನ್ನಲಾಗ್ತಿದೆ.